Hi, I am Pavitra Mallikarjun. In today's session, I am going to discuss about adverb. ಈಗಾಗಲೇ ನಾನು ಕ್ಲಾಸ್ಗಳಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬರುವಂತಹ ನೌನ್, ಪ್ರನೌನ್, ವರ್ಬ್ ಅನ್ನ ಕಂಪ್ಲೀಟ್ ಮಾಡಿದ್ದೆ. ಈಗ ಅಡ್ವರ್ಬ್ ಅನ್ನುವಂತಹ ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಇದನ್ನ ಡೀಟೇಲ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕ್ಲಾಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸದಾ ನೋಟಿಫೈ ಆಗಿರಿ. ಇವತ್ತಿನ ತರಗತಿಗೆ ಎಂಟ್ರಿ ಆಗೋಣ. ಅಡ್ವರ್ಬ್. ವಾಟ್ ಈಸ್ ಅಡ್ವರ್ಬ್? ನಮ್ಗೆ ವರ್ಬ್ ಅನ್ನ ಮಾಡ್ಬೇಕಾದ್ರೆ ಹೇಳಿದ್ದೆ ಏನು, ವಾಟ್ ಈಸ್ ವರ್ಬ್ ಅಂತ ಹೇಳ್ಬಿಟ್ಟು. ವರ್ಬ್ ಈಸ್ ಅನ್ ಆಕ್ಷನ್ ವರ್ಡ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ಆಕ್ಷನ್ ಅನ್ನ ತೋರಿಸ್ಬೇಕು ಅಥವಾ ಇರುವಿಕೆಯನ್ನ ತೋರಿಸಿದ್ರೆ ನಾವು ಅದನ್ನ ವರ್ಬ್ ಅಂತ ಕರಿತೀವಿ. ಅಡ್ವರ್ಬ್ ಅಂತ ಅಂದ್ರೆ ಏನಂಗಂದ್ರೆ ನೋಡಿ, an adverb is a word that describes or modifies a verb, adjective or another adverb ಅಂತಂದ್ರೆ ನೋಡಿ, ಇದು ಒಂದು ಪದ ಆಗಿರುತ್ತೆ. ಅದು ಎಂತ ಪದ ಆಗಿರ್ತದೆ, ಇದು ಯಾವುದನ್ನ ಡಿಸ್ಕ್ರೈಬ್ ಅಥವಾ ಮಾಡಿಫೈ ಮಾಡುತ್ತೆ ಅಂತಂದ್ರೆ ವರ್ಬ್. ವರ್ಬಿನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ಬೇಕು, ಅಥವಾ ಅಬ್ಜೆಕ್ಟಿವ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು, ಅಥವಾ ಅದೇ ಸೆಂಟೆನ್ಸ್ ಅಲ್ಲಿ ಬರುವಂತಹ ಒಂದು ಅಡ್ವರ್ಬ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು. ಈ ರೀತಿಯಾಗಿದ್ರೆ ನಾವು ಅದನ್ನ ಅಡ್ವರ್ಬ್ ಅಂತ ಕರಿತೀವಿ. ನಾನು ಸಿಂಪಲ್ ಆಗಿ ಹೇಳಿದ್ದೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬ್ರೀಫ್ ಇನ್ಫಾರ್ಮೇಶನ್ ಕೊಡ್ಬೇಕಾದಾಗ ಜಸ್ಟ್ ಈ ಒಂದು ಅಡ್ವರ್ಬ್ ಏನಿದೆ ಅಲ್ಲ, ಅದು ವರ್ಬ್ ಬಗ್ಗೆ ಮಾತ್ರ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ಹೇಳಿದ್ದೆ. ಅದಕ್ಕೋಸ್ಕರನೇ ಹೇಳೋದು, ಪ್ರತಿಯೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ನಾನು ಡೀಟೇಲ್ ಆಗಿ ಮಾಡ್ತೀನಿ, ಪ್ರತಿ ಕ್ಲಾಸ್ ಅನ್ನ ನೋಡ್ರಿ ಅಂತ ಅದಕ್ಕೆ ನಾನು ಹೇಳಿದ್ದು. ಈಗ ನೋಡ್ರಿ, ಜಸ್ಟ್ ವರ್ಬ್ ಅನ್ನ ಮಾತ್ರ ಅಲ್ಲ, ಅಬ್ಜೆಕ್ಟಿವ್ ನ ಬಗ್ಗೆ ಕೂಡ ಹೇಳುತ್ತೆ ಇದು. ಅನದರ್ ಅಡ್ವರ್ಬ್, ಒಂದೇ ಸೆಂಟೆನ್ಸ್ ಅಲ್ಲಿ ಎರಡೆರಡು ಅಡ್ವರ್ಬ್ ಕೂಡ ಬರಬಹುದು. ಅದಕ್ಕೆ ನಾನು ಕೆಲವು ಎಕ್ಸಾಂಪಲ್ಸ್ ಕೂಡ ತಗೊಂಡಿದ್ದೀನಿ. ಆದ್ರೆ ಈ ಒಂದು ಅಡ್ವರ್ಬ್ ಅನ್ನ ನಾವು ಯಾವ್ಯಾವ ಪ್ಲೇಸ್ ಗಳಲ್ಲಿ ಇದು ಏನೇನ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾವು ಯೂಸ್ ಮಾಡ್ಕೊಂತೀವಿ ಅಂತ ನೋಡೋದಾದ್ರೆ ನೋಡಿ, ಇಟ್ ಟೆಲ್ಸ್ ಹೌ, ವೆನ್, ವೇರ್, ಹೌ ಆಫ್ಟನ್, ಆರ್, ಟು ವಾಟ್ ಎಕ್ಸ್ಟೆಂಟ್ ಸಮಥಿಂಗ್ ಹ್ಯಾಪನ್ಸ್. ಅಂದ್ರೆ ಒಂದು ಕೆಲಸ ಆಗಿದೆ, ಅದು ಹೇಗಾಗಿದೆ, ಯಾವಾಗ ಆಯ್ತು, ಎಲ್ಲಾಯ್ತು, ಎಷ್ಟು ಸಾರಿ ಆಯ್ತು, ಯಾವ ಮಟ್ಟಿಗೆ ಆಯ್ತು, ಈ ರೀತಿಯಾಗಿ ಇರುವಂತಹ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಮಗೆ ಅಡ್ವರ್ಬ್ ಅನ್ನುವಂಥದ್ದು ಕೊಡುತ್ತೆ. ಓಕೆ, ಈಗ ನೋಡಿ ಎಕ್ಸಾಂಪಲ್ಸ್ ಅನ್ನು ತಗೊಂಡಿದ್ದೀನಿ. ಶಿ ರನ್ಸ್ ಕ್ವಿಕ್ಲಿ, ಅವಳು ತುಂಬಾ ಫಾಸ್ಟ್ ಆಗಿ ಓಡಿದಳು ಅಂತ ಅರ್ಥ. ಈಗ ರನ್ಸ್ ಅನ್ನುವಂಥದ್ದು ಏನಾಗುತ್ತೆ, ವರ್ಬ್ ಆಯ್ತು ಅಲ್ವಾ. ರನ್ಸ್ ಅನ್ನೋದು V1 ಅಥವಾ V5 ಅಲ್ಲಿದೆ. V5 ಅಂತಂದ್ರೆ ಎಸ್ ಫಾರ್ಮ್. ಯಾಕೆ ಎಸ್ ಫಾರ್ಮ್ ಬಂದಿದೆ? ಈ, ಶಿ, ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ನಾವು ವರ್ಬ್ಗೆ ಎಸ್ ಆಡ್ ಮಾಡ್ಬೇಕು ಅಂತ ವರ್ಬ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಓಕೆ, ಶಿ ರನ್ಸ್ ಕ್ವಿಕ್ಲಿ. ನಿಮಗೆ ಕ್ವಿಕ್ ಐಡೆಂಟಿಫಿಕೇಶನ್ ಏನು, LY ಬಂತು ಅಂದ ತಕ್ಷಣ ಅಡ್ವರ್ಬ್ ಅಂತ ಹಾಕ್ತೀರಿ. ಸಮ್ ಟೈಮ್ಸ್ ಏನು, ಸಮ್ ಟೈಮ್ಸ್ ಇದು ಕರೆಕ್ಟ್ ಆಗಿರುತ್ತೆ, ಎಲ್ಲಾ ಟೈಮ್ಗಳಲ್ಲೂ ಅಲ್ಲ, ಕೆಲವು ಸಲ ಇದು ರೈಟ್ ಆಗಿರುತ್ತೆ. ಓಕೆ, ಕ್ವಿಕ್ಲಿ, ಅವಳು ಹೆಂಗೆ ಓಡಿದ್ಲು, ಕ್ವಿಕ್ ಆಗಿ ತುಂಬಾ ಫಾಸ್ಟ್ ಆಗಿ ಓಡಿದ್ಲು ಅಂತ ಹೇಳ್ತಿದೆ. ಹಂಗಾದ್ರೆ ಈ ಒಂದು ಕ್ವಿಕ್ಲಿ ಅನ್ನುವಂತಹ ಅಡ್ವರ್ಬ್ ಏನಿದೆ, ಇದೇನು ಅಡ್ವರ್ಬ್ ಆಯ್ತು ಅಲ್ವಾ. ಈ ಒಂದು ಕ್ವಿಕ್ಲಿ ಅನ್ನುವಂಥದ್ದು ಯಾವ್ದನ್ನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತು, ಮೇನ್ ವರ್ಬ್ ಬಗ್ಗೆನೇ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಿದೆ. ನೋಡಿ, ರನ್ ಅನ್ನೋದು ರನ್ ಬಗ್ಗೆನೇ ಹೇಳ್ತಿದ್ದಾರೆ, ಯಾವ ರೀತಿ ಓಡಿದ್ಲು ಅನ್ನೋದನ್ನ ಹೇಳೋದಕ್ಕೆ ನಾವು ಇದನ್ನ ಅಡ್ವರ್ಬ್ ಅಂತ ಕರಿತಿದೀವಿ. ವರ್ಬ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಿದೆ. ಓಕೆ, ನೆಕ್ಸ್ಟ್ ನೋಡಿ, ಹಿ ಈಸ್ ವೆರಿ ಟಾಲ್. ಟಾಲ್ ಅನ್ನೋದು ಏನಂಗಾದ್ರೆ ಅಬ್ಜೆಕ್ಟಿವ್ ತಾನೆ. ಅವನು ಯಾವ ತರ ಇದ್ದಾನೆ, ಎತ್ತರವಾಗಿದ್ದಾನೆ ಅಂತ ಹೇಳಿ. ಅದೇ ಎಷ್ಟು ಎತ್ತರವಾಗಿದ್ದಾನೆ, ಎಷ್ಟು ಅಂತ ಬಂತಲ್ಲ, ಹೌ ಮಚ್ ಅಥವಾ ಹೌ ಆಫ್ಟನ್ ಅಲ್ವಾ. ಈ ರೀತಿಯಾಗಿ ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ರೆ, ಅಬ್ಜೆಕ್ಟಿವ್ ನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರು ಕೂಡ ಅದನ್ನ ಅಡ್ವರ್ಬ್ ಅಂತಾನೆ ನಾವು ಹೇಳ್ಬೇಕು. ಅರ್ಥ ಆಯ್ತಲ್ಲ. ಟಾಲ್ ಅನ್ನೋದು ಅಬ್ಜೆಕ್ಟಿವ್, ಆದ್ರೆ ಟಾಲ್ ಎಷ್ಟು ಅಂತ ಕ್ವಶನ್ ಬಂತು ಅಂದ ತಕ್ಷಣ ಅದು ವೆರಿ ಟಾಲ್ ಅಂತ ಬಂದಿದೆ ಅಲ್ಲ, ವೆರಿ ಅಂತ ಬಂದ ತಕ್ಷಣ ಅದನ್ನ ನಾವು ಅಡ್ವರ್ಬ್ ಅಂತ ಐಡೆಂಟಿಫೈ ಮಾಡ್ಬೇಕು. ಓಕೆ, ಇದನ್ನ ನೋಡಿದ ತಕ್ಷಣ ಅಬ್ಬಬ್ಬಾ ಏನ್ ಹಿಂಗಿದೆ, ಕಷ್ಟ ಇದೆ ಅಂತ ಅನ್ಕೋಬೇಡ್ರಿ. ಇದರ ಟೈಪ್ಸ್ ಆಫ್ ಅಡ್ವರ್ಬ್ಸ್ ಅನ್ನ ಕೂಡ ತಗೊಂಡ್ಬರ್ತೀನಿ ನಾನು. ಅಡ್ವರ್ಬ್ಸ್, ಟೈಪ್ಸ್ ಆಫ್ ಅಡ್ವರ್ಬ್ಸ್ ಅನ್ನ ನೋಡಿದ ತಕ್ಷಣ ನಿಮಗೆ ಇದೆಲ್ಲಾ ಟಾಪಿಕ್ ಕ್ಲಿಯರ್ ಆಗುತ್ತೆ. ಆದ್ರೆ ನಾನು ಈ ಒಂದು ಸೆಂಟೆನ್ಸ್ ಗೆ ನಿಮಗೆ ಕ್ಲಾರಿಟಿ ಕೊಡ್ಬೇಕಾಗಿದೆ, ಅದಕ್ಕೆ ನಾನು ಈ ರೀತಿಯಾದಂತಹ ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀನಿ. ಓಕೆ, ಶಿ ಸ್ಪೀಕ್ಸ್ ಕ್ವೈಟ್ ಸಾಫ್ಟ್ಲಿ ಅಂದ್ರೆ ಏನು, ಅವಳು ಒಂದು ಸಂಪೂರ್ಣವಾಗಿ ತುಂಬಾ ಸ್ಮೂತ್ ಆಗಿ ಮಾತಾಡಿದ್ಲು. ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಿದೆ ನೋಡಿ, ಶಿ ಸ್ಪೀಕ್ಸ್ ಕ್ವೈಟ್ ಅಂದ್ರೆ ಏನು, ಅವಳು ತುಂಬಾ ಕ್ವೈಟ್ ಅಂದ್ರೆ ಕಂಪ್ಲೀಟ್ ಆಗಿ ಮಾತಾಡಿದ್ಲು. ಅದು ಕೂಡ ಯಾವ ರೀತಿ ಮಾತಾಡಿದ್ಲು, ಸಾಫ್ಟ್ಲಿ ಅಲ್ವಾ. ಈ ಕ್ವೈಟ್ ಅನ್ನೋದೇ ಅಡ್ವರ್ಬ್ ಅಲ್ವಾ. ಮತ್ತೆ ಅದರಲ್ಲಿ ಇನ್ನೂ ಒಂದು, ಅದನ್ನೇ ಹೇಳಿದ್ದು ಮಾಡಿಫೈಸ್ ಅಡ್ವರ್ಬ್.
ಅನದರ್ ಅಡ್ವರ್ಬ್ ಬಗ್ಗೆ ಕೂಡ ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಟೈಮ್ಸ್ ಕೊಡುತ್ತೆ ಅಂತ ಹೇಳಿ. ನೋಡಿ ಇವಾಗ ಅರ್ಥ ಆಯ್ತಲ್ಲ, ಅಡ್ವರ್ಬ್ ಒಂದು ವರ್ಬ್ ನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತದೆ, ಅಬ್ಜೆಕ್ಟಿವ್ ನ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡುತ್ತೆ, ಒಂದೇ ಸೆಂಟೆನ್ಸ್ ಅಲ್ಲಿ ಎರಡೆರಡು ಅಡ್ವರ್ಬ್ ಕೂಡ ಬರ್ತವೆ ಅಂತ ಇದರ ಅರ್ಥ. ಈಗ ಟೈಪ್ಸ್ ಆಫ್ ಅಡ್ವರ್ಬ್ಸ್ ಅನ್ನ ನೋಡೋಣ. ಟೋಟಲ್ ಆಗಿ ಬಹಳಷ್ಟು ಅಡ್ವರ್ಬ್ಸ್ ಬರ್ತವೆ. ನಮಗೆ ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಇಷ್ಟರಲ್ಲಿ ಅವೆಲ್ಲ ಕೂಡ ಕವರ್ ಆಗ್ಬಿಡ್ತವೆ. ನೋಡಿ, ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಅಡ್ವರ್ಬ್ ಆಫ್ ಡಿಗ್ರಿ. ನೋಡಿ, ಅಡ್ವರ್ಬ್ ಆಫ್ ಮ್ಯಾನರ್ ಅನ್ನೋದು ಏನನ್ನ ಸೂಚಿಸಿದೆ? ಹೌ ಅಂದ್ರೆ ಏನು, ಹೇಗೆ ಒಂದು ಕೆಲಸ ನಡೆದಿದೆ ಅದು ಹೇಗೆ ನಡೀತು ಅಂತ ಹೇಳೋದಕ್ಕೆ ನಾವು ಈ ಒಂದು ಮ್ಯಾನರ್ ಆಫ್ ಅಡ್ವರ್ಬ್ ಅನ್ನ ಬಳಸ್ಕೊಳ್ತೇವೆ. ಅಡ್ವರ್ಬ್ ಆಫ್ ಟೈಮ್, ಟೈಮ್ ಅಂತಂದ್ರೆ ಏನು, ಒಂದು ಸಮಯ. ನಾವು ಟೆನ್ಸ್ ಅನ್ನ ಕಲಿಬೇಕಾದ್ರೆ ಏನಂತ ಹೇಳಿದ್ವಿ, ಒಂದು ಕೆಲಸ ಯಾವಾಗ ಆಯ್ತು ಅಂತ ಹೇಳೋದಕ್ಕೆ ನಾವು ಟೆನ್ಸ್ ಅಂತ ಗುರುತಿಸ್ತೀವಿ ಅಂತ ಹೇಳಿ. ಅದೇ ಒಂದು ಕೆಲಸ ಯಾವಾಗ ಆಯ್ತು ಅಂತ ಹೇಳೋದಕ್ಕೆ ನಾವು ಅಡ್ವರ್ಬ್ ಆಫ್ ಟೈಮ್ ಅಂತ ಹೇಳಿ ಕರಿತೀವಿ. ನೋಡಿ, ಇದಕ್ಕೆ ಪ್ರತಿಯೊಂದಕ್ಕೂ ನಾನು ಎಕ್ಸ್ಪ್ಲನೇಷನ್ ಕೊಟ್ಟು ಕೆಲವು ಎಕ್ಸಾಂಪಲ್ಸ್ ಅನ್ನ ಕೂಡ ಕೊಟ್ಟು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಕೇಳ್ತಾ ಹೋಗ್ರಿ. ನಿಮಗೆ ಈ ಕ್ಲಾಸ್ ಅರ್ಥ ಆಗಿಲ್ಲ ಅಂದ್ರೆ ರಿಪೀಟೆಡ್ ಆಗಿ ಕೇಳಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಡ್ವರ್ಬ್ ಆಫ್ ಪ್ಲೇಸ್, ಪ್ಲೇಸ್ ಅಂದ ತಕ್ಷಣ ಗೊತ್ತಾಗುತ್ತೆ ನಮಗೆ ಒಂದು ಕೆಲಸ ನಡೆದಿದೆ, ಅದು ಎಲ್ಲಿ, ವೇರ್, ಎಲ್ಲಿ, ಯಾವ ಪ್ಲೇಸ್ ಅಲ್ಲಿ ನಡೀತು ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡ್ತದ. ನೆಕ್ಸ್ಟ್ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಹೌ ಆಫ್ಟನ್ ಅಂದ್ರೆ ಎಷ್ಟು ಬಾರಿ, ಎಷ್ಟು ಸಲ ಅಂತ ಹೇಳ್ಬಿಟ್ಟು ಎಷ್ಟು ಸಲ ಒಂದು ಕೆಲಸ ನಡೀತು ಅಂತ ಹೇಳೋದಕ್ಕೆ ನಾವು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಗುರುತಿಸ್ತೀವಿ. ಅಡ್ವರ್ಬ್ ಆಫ್ ಡಿಗ್ರಿ, ಡಿಗ್ರಿ ಅಂದ್ರೆ ಏನು, ಎಷ್ಟರ ಮಟ್ಟಿಗೆ ಆ ಕೆಲಸ ನಡೀತು ಅಂತ ಹೇಳೋದಕ್ಕೆ ನಾವು ಡಿಗ್ರಿ ಅನ್ನುವಂತ ವರ್ಡ್ ಅನ್ನ ಬಳಸ್ಕೊಳ್ತೀವಿ. ಎಷ್ಟರ ಮಟ್ಟಿಗೆ, ಹೌ ಮಚ್, ಎಷ್ಟರ ಮಟ್ಟಿಗೆ, ಎಷ್ಟು ಅಂತ ಕೂಡ ಬರುತ್ತೆ. ಎಷ್ಟರ ಮಟ್ಟಿಗೆ ಒಂದು ಕೆಲಸ ನಡೆದಿದೆ ಅಂತ ಹೇಳೋದಕ್ಕೆ ನಾವು ಈ ಒಂದು ಅಡ್ವರ್ಬ್ ಅನ್ನ ಬಳಸ್ಕೊಳ್ತೀವಿ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಡ್ವರ್ಬ್ ಆಫ್ ಮ್ಯಾನರ್, ಫಸ್ಟ್ನೇದಾಗಿ ಅಡ್ವರ್ಬ್ ಆಫ್ ಮ್ಯಾನರ್. ಓಕೆ, ಈಗ ಟೈಪ್ಸ್ ಆಫ್ ಅಡ್ವರ್ಬ್. ಫಸ್ಟ್ನೇದಾಗಿ ಅಡ್ವರ್ಬ್ ಆಫ್ ಮ್ಯಾನರ್ ಅಂತಂದ್ರೇನು, ಹೌ ಅನ್ನುವಂಥದ್ದನ್ನ ಹೇಳ್ತದೆ. ನೋಡ್ರಿ, ಟೆಲ್ಸ್ ಹೌ ಆನ್ ಆಕ್ಷನ್ ಹ್ಯಾಪನ್ಸ್, ಒಂದು ಕೆಲಸ ಯಾವ ರೀತಿ ನಡೀತು ಅಂತ ಹೇಳೋದಕ್ಕೆ ನಾವು ಈ ಒಂದು ಅಡ್ವರ್ಬ್ ಅನ್ನ ಬಳಸ್ಕೊಳ್ತೀವಿ. ಎಕ್ಸಾಂಪಲ್ಗೆ ಹೇಳೋದಾದ್ರೆ ಕ್ವಿಕ್ಲಿ, ಸ್ಲೋಲಿ, ವೆಲ್. ನಾನು ಹೇಳಿದ್ದೆ LY ಇಂದ ಎಂಡ್ ಆಗ್ತವೆ ಬಹಳಷ್ಟು, ಆದ್ರೆ ಎಲ್ಲ ಅಲ್ಲ. ವೆಲ್ ಅನ್ನೋಂಥದ್ದು ಕೂಡ ಅಡ್ವರ್ಬೇ ಆಗಿರುತ್ತೆ. ಬ್ಯಾಡ್ಲಿ, ಗೊತ್ತಾಯ್ತಾ? ಇವೆಲ್ಲ ಕೂಡ ಒಂದು ಕೆಲಸ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಹೇಳುತ್ತೆ. ಕ್ವಿಕ್ಲಿ ಅಂದ್ರೆ ಫಾಸ್ಟ್ ಆಗಿ ನಡೀತು ಅಂತ ಹೇಳ್ತೀವಿ, ಸ್ಲೋಲಿ ನಿಧಾನವಾಗಿ, ವೆಲ್ ಚೆನ್ನಾಗಿ, ಬ್ಯಾಡ್ಲಿ ತುಂಬಾ ಕೆಟ್ಟದಾಗಿ ಆ ಕೆಲಸ ನಡೀತು ಅಂತ ಹೇಳೋದಕ್ಕೆ ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಕರಿತೀವಿ. ಹೀಗೆ ನೋಡಿ, ಹಿ ರೈಟ್ಸ್ ನೀಟ್ಲಿ, ಅವನು ಬರೀತಿದ್ದಾನೆ. ಯಾವ ರೀತಿ ಬರೀತಿದ್ದಾನೆ, ಒಂದು ಕೆಲಸ ಹೆಂಗ್ ನಡೀತಿದೆ, ನೀಟಾಗಿ ಬರೀತಿದ್ದಾನೆ. ಇದು ವರ್ಬ್ ಆಯ್ತು, ನೀಟ್ಲಿ ಅನ್ನೋದು ಅಡ್ವರ್ಬ್ ಆಯ್ತು. ಅರ್ಥ ಆಯ್ತಲ್ಲ? ನೋಡಿ, ಅವನು ಬರೀತಿದ್ದಾನೆ, ಯಾವ ರೀತಿಯಲ್ಲಿ ಬರೀತಿದ್ದಾನೆ, ನೀಟಾಗಿ ಬರೀತಿದ್ದಾನೆ ಅಂತ ಹೇಳಿ ತೋರಿಸ್ತಿದೆ. ಹೌ, ಹೇಗೆ ನಡೀತು ಅಂತ ಹೇಳೋದಕ್ಕೆ ನಾವು ಮ್ಯಾನರ್ ಆಫ್ ಅಡ್ವರ್ಬ್ ಅನ್ನ ಬಳಸ್ಕೊಳ್ತೀವಿ. ಅರ್ಥ ಆಯ್ತಲ್ಲ? ಅಡ್ವರ್ಬ್ ಆಫ್ ಟೈಮ್, ಟೈಮ್ ಅಂತ ಅಂದ ತಕ್ಷಣ ನಮಗೆ ವೆನ್, ಒಂದು ಕೆಲಸ ಯಾವ ಟೈಮ್ ಅಲ್ಲಿ ನಡೀತು, ಯಾವಾಗ ನಡೀತು ಅಂತ ಹೇಳೋದಕ್ಕೆ ನಾವು ಅಡ್ವರ್ಬ್ ಆಫ್ ಟೈಮ್ ಅನ್ನ ಬಳಸ್ಕೊಳ್ತೀವಿ. ಟೆಲ್ಸ್ ವೆನ್ ಸಮಥಿಂಗ್ ಹ್ಯಾಪನ್, ಯಾವ ಒಂದು ಕೆಲಸ ಯಾವ ಟೈಮ್ ಅಲ್ಲಿ ನಡೀತು, ಯಾವಾಗ ನಡೀತು ಅಂತ ಹೇಳೋದಕ್ಕೆ ನಾವು ಈ ಒಂದು ಅಡ್ವರ್ಬ್ ಅನ್ನ ಬಳಸ್ಕೊಳ್ತೀವಿ. ನೋಡಿ, ಯಾವ ಯಾವ ರೀತಿಯಾದಂತಹ ಬರ್ತವೆ. ನೌ ಅನ್ನುವಂಥದ್ದು ಹಿಂಟ್ ವರ್ಡ್ಸ್ ನಮ್ಗೆ ಇವೆಲ್ಲ. ಎಸ್ಟರ್ಡೇ, ಟುಡೇ, ಸೂನ್, ಇವೆಲ್ಲ ಕೂಡ ನಾವು ನೌನ್ ಅನ್ಕೊಂಡ್ಬಿಡ್ತೀವಿ, ಅಥವಾ ಟೆನ್ಸ್ ನ ಗುರುತಿಸೋದಕ್ಕೆ ಮಾತ್ರ ಬಳಸ್ತೀವಿ ಅನ್ಕೋತೀವಿ. ಇವು ಕೂಡ ಅಡ್ವರ್ಬ್ ಆಗಿ ರೂಲ್ ಪ್ಲೇ ಮಾಡ್ತವೆ. ಅರ್ಥ ಆಯ್ತಲ್ಲ? ನೌ ಅನ್ನುವಂಥದ್ದು ಏನಾಗುತ್ತೆ, ನಮಗೆ ಹಿಂಟ್ ವರ್ಡ್ ಕೂಡ ಹೌದು, ಈ ಅಡ್ವರ್ಬ್ ಕೂಡ ಆಗುತ್ತೆ. ಸೆಂಟೆನ್ಸ್ ಬೇಸ್ ಮೇಲೆ ಅದು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸೇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೌ, ಎಸ್ಟರ್ಡೇ, ಟುಡೇ, ಸೂನ್, ಟುಮಾರೋ, ಡೇ ಬಿಫೋರ್ ಎಸ್ಟರ್ಡೇ, ಇವೆಲ್ಲ ಕೂಡ ನಮಗೆ ಅಡ್ವರ್ಬೇ ಆಗಿರ್ತವೆ. ಅದು ಕೂಡ ಅಡ್ವರ್ಬ್ ಆಫ್ ಟೈಮ್ ಆಗಿರ್ತದೆ. ಅರ್ಥ ಆಯ್ತಲ್ಲ? ಯಾವಾಗ, ವೆನ್, ಯಾವಾಗ ಒಂದು ಕೆಲಸ ನಡೀತು ಅಂತ ಹೇಳೋದಕ್ಕೆ. ಐ ವಿಲ್ ಕಮ್ ಟುಮಾರೋ, ಕಮ್ ನಾನು ಬರ್ತೀನಿ, ಯಾವಾಗ, ಟುಮಾರೋ, ಯಾವಾಗ ಅಂತ ಹೇಳ್ತಿದ್ದೆ, ಅದಕ್ಕೋಸ್ಕರ ಕಮ್ ಅನ್ನುವಂಥದ್ದು ವರ್ಬ್ ಆಯ್ತು, ಟುಮಾರೋ ಅನ್ನುವಂಥದ್ದು ಅಡ್ವರ್ಬ್ ಆಯ್ತು. ಅರ್ಥ ಆಯ್ತಲ್ಲ? ವರ್ಬ್ ನ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬಹಳಷ್ಟು ಕಡೆ ಕೊಡ್ತದೆ, ಆದ್ರೆ ನಮ್ಗೆ ಅಡ್ಜೆಕ್ಟಿವ್ ಮತ್ತೆ ಈ ಒಂದು ಅಡ್ವರ್ಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಕಡಿಮೆ. ಆದ್ರೆ ಕೂಡ ಎಕ್ಸಾಮ್ ಪರ್ಪಸ್ ನಮ್ಗೆ ಆ ರೀತಿ ಟಿಪಿಕಲ್ ಆಗಿರುವಂತವನ್ನೇ ಕೇಳ್ತಾರೆ, ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ಮೂರನೇದು ಯಾವುದು, ಅಡ್ವರ್ಬ್ ಆಫ್ ಪ್ಲೇಸ್. ಅಡ್ವರ್ಬ್ ಆಫ್ ಪ್ಲೇಸ್, ಪ್ಲೇಸ್ ಅಂದ ತಕ್ಷಣ ನಮಗೆ ಒಂದು ಕೆಲಸ ಎಲ್ಲಿ ನಡೀತು, ಯಾವ ಪ್ಲೇಸ್ ಅಲ್ಲಿ ನಡೀತು ಅನ್ನೋದನ್ನ
ಎಕ್ಸ್ಪ್ಲೇನ್ ಮಾಡ್ತೀವಿ. ವೇರ್ ಅನ್ನುವಂತ ಕ್ವಶನ್ ಗೆ ಆನ್ಸರ್ ಮಾಡುತ್ತೆ. ಟೆಲ್ಸ್ ವೇರ್ ಸಮಥಿಂಗ್ ಹ್ಯಾಪನ್ಸ್, ಒಂದು ಕೆಲಸ ಯಾವ ಪ್ಲೇಸ್ ಅಲ್ಲಿ ನಡೀತು ಅಂತ ಹೇಳೋದಕ್ಕೆ ನಾವು ಅಡ್ವರ್ಬ್ ಆಫ್ ಪ್ಲೇಸ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ ನೋಡಿದ್ರೆ ಹಿಯರ್, ದೇರ್, ಎವ್ರಿವೇರ್, ನಿಯರ್, ಫಾರ್ ಇವೆಲ್ಲ ಕೂಡ ನಮಗೆ ಒಂದು ಪ್ಲೇಸ್ ನಲ್ಲಿ ಬರ್ತವೆ. ಓಕೆ, ದ ಡಾಗ್ ಈಸ್ ಔಟ್ಸೈಡ್, ಡಾಗು ಎಲ್ಲಿದೆ? ಡಾಗ್ ನ ಬಗ್ಗೆ ಹೇಳ್ತಾ ಇದೀವಲ್ವಾ ಮೇಡಮ್, ಇದು ಅಬ್ಜೆಕ್ಟಿವ್ ಆಗ್ಬಿಡ್ತತೆ ಅಂತ ನೀವ್ ಅನ್ಬೋದು. ಅಲ್ಲ, ಈಸ್ ಅನ್ನುವಂತಹ ವರ್ಬ್ ಬಂದಿದೆ ಅಲ್ವಾ. ಡಾಗ್ ಈಸ್ ಔಟ್ಸೈಡ್, ಎಲ್ಲಿ ಇದೆ ಆ ಡಾಗ್? ಹೊರಗಡೆ ಇದೆ ಅಂದಾಗ ಅದು ಅಡ್ವರ್ಬೇ ಆಗೋದು. ಅರ್ಥ ಆಯ್ತಾ? ಅಡ್ವರ್ಬ್ ನೋಡಿ, ವರ್ಬ್ ಅಂದ ತಕ್ಷಣ ಆಕ್ಷನ್ ಮಾತ್ರ ಅಲ್ಲ, ಸ್ಟೇಟ್ ಆಫ್ ಬೀಯಿಂಗ್, ಅದು ಇರುವಿಕೆಯನ್ನ ಕೂಡ ಹೇಳುತ್ತೆ ಅಂತ ಹೇಳಿದ್ದೆ. ಈ ಒಂದು ಈಸ್ ಔಟ್ಸೈಡ್ ಅಂತ ಬಂದಿದೆ ಅಲ್ವಾ, ವರ್ಬ್ ನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇದೆ, ಅದಕ್ಕೋಸ್ಕರ ಇದು ಅಡ್ವರ್ಬ್ ಆಯ್ತು. ಓಕೆ, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದ್ರೆ ಏನು? ಯಾವ ಕ್ವಶನ್ ಗೆ ಆನ್ಸರ್ ಮಾಡುತ್ತೆ? ಹೌ ಆಫ್ಟನ್, ಎಷ್ಟು ಬಾರಿ ಅಂತ ಕ್ವಶನ್ ಗೆ. ಟೆಲ್ಸ್ ಹೌ ಆಫ್ಟನ್ ಸಮಥಿಂಗ್ ಹ್ಯಾಪನ್ಸ್, ಒಂದು ಕೆಲಸ ಎಷ್ಟು ಬಾರಿ ನಡೀತು ಅಂತ ಹೇಳೋದಕ್ಕೆ ನಾವು ಫ್ರೀಕ್ವೆನ್ಸಿಯನ್ನ ಐಡೆಂಟಿಫೈ ಮಾಡ್ತೀವಿ. ಎಕ್ಸಾಂಪಲ್ ನೋಡಿದ್ರೆ ಆಲ್ವೇಸ್, ಸಮಟೈಮ್ಸ್, ನೆವರ್, ಎಕ್ಸೆಟ್ರಾ. ಅಥವಾ ನೋಡಿ, ಆಲ್ವೇಸ್ ಯಾವಾಗ್ಲೂ ಆಗ್ತಾ ಇರ್ತದ, ಸಮಟೈಮ್ಸ್ ಕೆಲವು ಸಾರಿ ಆಗ್ತಾ ಇರ್ತದ, ನೆವರ್ ಆಗದೇ ಇಲ್ವಾ, ಈ ರೀತಿಯಾಗಿ ಬಂದ್ರೆ ನಾವು ಅದನ್ನ ಫ್ರೀಕ್ವೆನ್ಸಿ ಅಂತ ಐಡೆಂಟಿಫೈ ಮಾಡ್ತೀವಿ. ಶಿ ಆಲ್ವೇಸ್ ಸ್ಟಡೀಸ್ ವೆಲ್, ಶಿ ಆಲ್ವೇಸ್ ಅಂದಾಗ ನೋಡಿ, ಆಲ್ವೇಸ್ ಅನ್ನೋ ಓಕೆ ನೋಡಿ, ಶಿ ಆಲ್ವೇಸ್ ಸ್ಟಡೀಸ್ ವೆಲ್ ಅಂದಾಗ ಆಲ್ವೇಸ್ ಅಂದ್ರೆ ಸ್ಟಡೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ವೆಲ್ ಯಾವಾಗ? ಅವಳು ಯಾವಾಗ್ಲೂ ಓದ್ತಾ ಇರ್ತಾಳೆ. ಹೆಂಗ್ ಓದ್ತಿರ್ತಾಳೆ? ಚೆನ್ನಾಗಿ ಓದ್ತಾ ಇರ್ತಾಳೆ ಅನ್ನುವಂಥದ್ದು ಹಿಂಗೆ ಅಡ್ವರ್ಬ್. ಈಗ ನಾವು ಆಲ್ವೇಸ್ ಅನ್ನೋದನ್ನ ತಗೊಂತೀವಿ, ಯಾಕೆ? ಫ್ರೀಕ್ವೆಂಟ್ ಅನ್ನ ನೋಡ್ತಾ ಇದ್ದೀವಿ. ಈ ವೆಲ್ ಅನ್ನೋದು ಕೂಡ ಅಡ್ವರ್ಬೇ ಆಗುತ್ತೆ, ಆಲ್ವೇಸ್ ಅನ್ನೋದು ಕೂಡ ಅಡ್ವರ್ಬ್ ಆಗುತ್ತೆ. ಈಗ ನಾನು ಏನ್ ತಗೊಂತೀನಿ? ಈಗ ಅಡ್ವರ್ಬ್ ಆಗಿ ಆಲ್ವೇಸ್ ಅನ್ನ ತಗೊಳ್ತೀನಿ. ವೆಲ್ ಅನ್ನೋದು ಕೂಡ ನಮ್ಗೆ ಅಡ್ವರ್ಬೇ ಆಗುತ್ತೆ. ಇಲ್ಲಿ ಸ್ಟಡೀಸ್ ಅನ್ನೋದು ವರ್ಬ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೋಡಿ, ಶಿ ಆಲ್ವೇಸ್ ಸ್ಟಡೀಸ್ ವೆಲ್, ಅವಳು ಚೆನ್ನಾಗಿ ಓದ್ತಾಳೆ, ಯಾವಾಗ್ಲೂ ಚೆನ್ನಾಗಿ ಓದ್ತಾಳೆ ಅಂತ ಹೇಳೋದಕ್ಕೋಸ್ಕರ ನಾವು ಈ ಒಂದು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿಯನ್ನ ತಗೊಳ್ತೀವಿ. ನೆಕ್ಸ್ಟ್ ವಿಧ ಯಾವ್ದಿದೆ ನೋಡಿ, ಅಡ್ವರ್ಬ್. ಈಗ ನೋಡಿ, 5ನೇ ಟೈಪ್ ಯಾವುದು? ಅಡ್ವರ್ಬ್ ಆಫ್ ಡಿಗ್ರಿ ಅಂತಂದ್ರೇನು? ಏನನ್ನ ಸೂಚಿಸ್ತದೆ? ಹೌ ಮಚ್ ಅನ್ನೋದನ್ನ ಸೂಚಿಸ್ತದೆ. ಟೆಲ್ಸ್ ದ ಎಕ್ಸ್ಟೆಂಟ್ ಡಿಗ್ರಿ, ಯಾವ ಮಟ್ಟದಲ್ಲಿ, ಎಷ್ಟರ ಮಟ್ಟದಲ್ಲಿ ಕೆಲಸವನ್ನ ಅನ್ನೋದು ನಡೀತಾ ಇದೆ ಅನ್ನೋದನ್ನ ಈ ಒಂದು ಅಡ್ವರ್ಬ್ ಆಫ್ ಡಿಗ್ರಿಯಲ್ಲಿ ನಾವು ನೋಡ್ತೇವೆ. ಎಕ್ಸಾಂಪಲ್ಸ್ ನೋಡೋದ್ರೆ ವೆರಿ ಅನ್ನೋದು, ಟು, ಕ್ವೈಟ್, ಎನಫ್ ಅನ್ನುವಂತ ಒಂದು ಪದಗಳನ್ನ ಎಕ್ಸಾಂಪಲ್ ಆಗಿ ನಾನು ಕೊಟ್ಟಿದ್ದೀನಿ. ಈಗ ಸೆಂಟೆನ್ಸ್ ನೋಡಿ, ಹಿ ಈಸ್ ವೆರಿ ಹ್ಯಾಪಿ, ಅವನು ಹ್ಯಾಪಿಯಾಗಿ ಇದ್ದಾನೆ. ಎಷ್ಟು ಹ್ಯಾಪಿಯಾಗಿದ್ದಾನೆ? ವೆರಿ ಹ್ಯಾಪಿ. ಡಿಗ್ರಿಯನ್ನ ತೋರಿಸ್ತಿದೆ, ಎಷ್ಟರ ಮಟ್ಟಿಗೆ, ಎಷ್ಟರ ಮಟ್ಟಿಗೆ ಅನ್ನೋದನ್ನ ತೋರಿಸ್ತಿದೆ. ವೆರಿ ಹ್ಯಾಪಿ, ಅವನು ಸಂತೋಷವಾಗಿ ಇದ್ದಾನೆ, ಇರುವಿಕೆಯನ್ನ ತೋರಿಸ್ತಿದೆ. ಈಸ್ ಅಂದ್ರೆ ಇರುವಿಕೆ, ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ತೋರಿಸ್ತಾ ಇದೆ. ವೆರಿ ಎಷ್ಟು ಹ್ಯಾಪಿಯಾಗಿದ್ದಾನೆ? ತುಂಬಾ ಹ್ಯಾಪಿಯಾಗಿದ್ದಾನೆ. ವೆರಿ ಅನ್ನುವಂಥದ್ದು ನಮಗೆ ಡಿಗ್ರಿಯನ್ನ ತೋರಿಸ್ತಾ ಇದೆ, ಅದಕ್ಕೋಸ್ಕರ ಇದನ್ನ ಅಡ್ವರ್ಬ್ ಆಫ್ ಡಿಗ್ರಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ರೀತಿಯಾದಂತಹ ಅಡ್ವರ್ಬ್ಸ್ ಅನ್ನ ಕಲಿತ್ರೆ ಎಲ್ಲಾ ರೀತಿಯ ಅಡ್ವರ್ಬ್ಸ್ ಅನ್ನ ನಾವು ಟ್ಯಾಕಲ್ ಮಾಡಬಹುದು ಎಕ್ಸಾಮ್ ಟೈಮ್ ಅಲ್ಲಿ. ಈಗ ಪೊಸಿಷನ್ ಆಫ್ ಅಡ್ವರ್ಬ್, ಒಂದು ಸ್ಟೇಟ್ಮೆಂಟ್ ನಲ್ಲಿ ಆ ಒಂದು ಯಾವ ಪೊಸಿಷನ್ ಅಲ್ಲಿ ಬರ್ತದೆ. ಕೆಲವು ಸಲ ಅಂತಿರ್ತೀವಿ ವರ್ಬ್ ಆದ್ಮೇಲೆ ಬರೋದೇ ಅಡ್ವರ್ಬ್ ಅಂತ ಹುಡುಗರು ಇಟ್ಕೊಂಡಿರ್ತಾರೆ ಕೆಲವರು. ಆದ್ರೆ ಇನ್ನು ಕೆಲವರು ಏನಂತ ಅನ್ಕೊಂಡಿರ್ತಾರೆ, ವರ್ಬ್ ಗಿಂತ ಮುಂಚೆ ಬಂದ್ರೆ ಅದೇ ಅಡ್ವರ್ಬ್ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ಈಗ ನೋಡಿ, ನಾನು ಕೆಲವು ಪೊಸಿಷನ್ ಅನ್ನ ತಗೊಂಡು ಅದಕ್ಕೆ ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀನಿ. ಶಿ ಆಲ್ವೇಸ್ ಹೆಲ್ಪ್ಸ್, ಹೆಲ್ಪ್ ಮಾಡೋದು ಒಂದು ವರ್ಬ್ ಆಗಿದೆ ಅಲ್ವಾ. ಆದ್ರೆ ಯಾವಾಗ ಹೆಲ್ಪ್ ಮಾಡ್ತಾಳೆ? ಆಲ್ವೇಸ್, ಯಾವಾಗ್ಲೂ ಕೂಡ ಹೆಲ್ಪ್ ಮಾಡ್ತಾನೆ ಇರ್ತಾಳೆ. ಯಾವಾಗ್ಲೂ ಅನ್ನುವಂಥದ್ದು ಇಲ್ಲಿ ಅಡ್ವರ್ಬ್ ಆಯ್ತು. ಹೆಲ್ಪ್ಸ್ ಅನ್ನೋದು ವರ್ಬ್, ಸಹಾಯ ಮಾಡ್ತಾಳೆ, ಅವಳಿಗೆ ಸಹಾಯ ಗುಣ ಇದೆ. ಯಾವಾಗ ಮಾಡ್ತಾಳೆ? ಯಾವಾಗ್ಲೂ ಮಾಡ್ತಾನೆ ಇರ್ತಾಳೆ. ಇಲ್ಲಿ ಅಡ್ವರ್ಬ್ ಎಲ್ಲಿ ಬಂದಿದೆ ಹಂಗಾದ್ರೆ? ಬಿಫೋರ್ ವರ್ಬ್, ವರ್ಬಿನ್ಗಿಂತ ಮುಂಚೆನೆ ಅಡ್ವರ್ಬ್ ಬಂದಿದೆ. ನೆಕ್ಸ್ಟ್ ನೋಡಿ, ಹಿ ರನ್ಸ್ ಫಾಸ್ಟ್, ರನ್ ಅನ್ನೋದು ವರ್ಬ್. ಅದಾದ್ಮೇಲೆ ಫಾಸ್ಟ್, ಹೆಂಗೆ ಓಡ್ತಾನೆ ಅವನು? ಫಾಸ್ಟ್ ಆಗಿ ಓಡ್ತಾನೆ ಅಲ್ವಾ. ಆಫ್ಟರ್ ವರ್ಬ್ ಆದ್ಮೇಲೆ ನಮಗೆ ಅಡ್ವರ್ಬ್ ಬಂದಿದೆ. ವೆರಿ ಟಾಲ್ ಬಾಯ್, ಒಬ್ಬ ಹುಡುಗ ಇದ್ದಾನೆ, ಅವನು ಟಾಲ್ ಆಗಿದ್ದಾನೆ. ಟಾಲ್ ಅನ್ನೋದು ಅಡ್ಜೆಕ್ಟಿವ್ ಅಲ್ವಾ. ಸೊ ವೆರಿ ಅನ್ನುವಂಥದ್ದು ನಮಗೆ ಅಡ್ವರ್ಬ್ ಆಗುತ್ತೆ. ಯಾವಾಗ ಬಂದಿದೆ? ಬಿಫೋರ್. ಇದು ಅಡ್ಜೆಕ್ಟಿವ್, ಇದು ನೌನ್. ಅಡ್ಜೆಕ್ಟಿವ್ ನ ಬಗ್ಗೆ ಹೇಳ್ತಾ ಇರೋದು ಅಡ್ವರ್ಬ್. ಅರ್ಥ ಆಯ್ತಲ್ಲ? ಇಷ್ಟು ನಿಮಗೆ ಪೊಸಿಷನ್ ಆಫ್ ಅಡ್ವರ್ಬ್ಸ್ ಬರ್ತದೆ. ಇದನ್ನ ನೋಡಿದ್ರೆ ನಿಮಗೆ ಆರಾಮಾಗಿ
ಅಡ್ವರ್ಬ್ ಅನ್ನೋದು ಅರ್ಥ ಆಗುತ್ತೆ. ಇನ್ನೊಂದು ಕೆಲವು ಸ್ಪೆಷಲ್ ಬಿಟ್ಸ್ ಇದಾವೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ ಇವಾಗ. ಓಕೆ, ಇವಾಗ ನೋಡಿ ಕೆಲವು ಸ್ಪೆಷಲ್ ಪಾಯಿಂಟ್ಸ್ ಇದಾವೆ, ಇಂಪಾರ್ಟೆಂಟ್ ಪಾಯಿಂಟ್ಸ್. ಈ ಒಂದು ಅಡ್ವರ್ಬ್ ಅಲ್ಲಿ ನಾವ್ ಏನೇನ್ ನೆನ್ಪಿಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ನಾಟ್ ಆಲ್ ಅಡ್ವರ್ಬ್ಸ್ ಎಂಡ್ ವಿತ್ ಎಲ್ ವೈ. ಎಲ್ಲಾ ರೀತಿಯ ಅಡ್ವರ್ಬ್ಗಳು ನಮ್ಗೆ ಎಲ್ ವೈ ಅನ್ನುವಂತಹ ಒಂದು ವರ್ಡ್ ಇಂದನೇ ನಮ್ಗೆ ಎಂಡ್ ಆಗೋದಿಲ್ಲ ಅಂತ ಹೇಳಿ ನೆನ್ಪಿಡ್ಬೇಕು. ಅಡ್ವರ್ಬ್ಸ್ ಮೇಕ್ ಸೆಂಟೆನ್ಸಸ್ ಮೋರ್ ಮೀನಿಂಗ್ಫುಲ್. ಈ ಒಂದು ಅಡ್ವರ್ಬ್ಸ್ ಏನದಲ್ಲ, ಆ ಸೆಂಟೆನ್ಸ್ ಅನ್ನ ಒಂದು ತುಂಬಾ ಮೀನಿಂಗ್ಫುಲ್ ಆಗಿ ಮಾಡ್ತವೆ. ಇನ್ನೊಂದು ಎಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದ್ರ ಮುಖಾಂತರವಾಗಿ ನಮಗೆ ಒಂದು ಕಂಪ್ಲೀಟ್ ಮೀನಿಂಗ್ ಅನ್ನ, ಚೆನ್ನಾಗಿರುವಂತಹ ಒಂದು ಮೀನಿಂಗ್ ಅನ್ನ ನಮ್ಗೆ ಕನ್ವೆ ಮಾಡ್ತವೆ ಅಂತ ಹೇಳ್ಬೋದು. ದೇ ಆನ್ಸರ್ ಕ್ವಶನ್ಸ್ ಲೈಕ್ ಹೌ, ವೆನ್, ವೇರ್, ಹೌ ಆಫ್ಟನ್ ಎಕ್ಸೆಟ್ರಾ. ಅಂದ್ರೆ ಇವು ಹೌ ಹೇಗೆ, ವೆನ್ ಯಾವಾಗ, ವೇರ್ ಎಲ್ಲಿ, ಹೌ ಆಫ್ಟನ್ ಮತ್ತೆ ಎಷ್ಟು ಬಾರಿ, ಮತ್ತೆ ಹೌ ಮಚ್ ಎಷ್ಟರ ಮಟ್ಟಿಗೆ ಅನ್ನುವಂತಹ ಕ್ವಶನ್ ಗಳಿಗೆ ಆನ್ಸರ್ ಅನ್ನ ಮಾಡ್ತವೆ ಈ ಒಂದು ಅಡ್ವರ್ಬ್ಸ್ ಗಳು. ಈಗ ನೋಡಿ, ನಿಮಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ, ಫೈಂಡ್ ದ ಅಡ್ವರ್ಬ್. ಕೆಲವು ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದೀನಿ. ಈ ಒಂದು ಸೆಂಟೆನ್ಸ್ ಗಳಲ್ಲಿ ವರ್ಬ್ ಯಾವುದು, ಅಡ್ವರ್ಬ್ ಯಾವುದು, ಅದರಲ್ಲಿ ಕೂಡ ಅಡ್ವರ್ಬ್ ಯಾವ ಒಂದು ಪಾರ್ಟ್ ಗೆ ಸೇರುತ್ತೆ. ಟೋಟಲ್ ನಾನು 5 ಪಾರ್ಟ್ಸ್ ಅಡ್ವರ್ಬ್ಸ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಅವೇ ಒಂದು ಅಡ್ವರ್ಬ್ಸ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಅಡ್ವರ್ಬ್ಸ್ ಗಳು ಬರ್ತವೆ ಅಂತ ಅರ್ಥ ಮಾಡಿಸ್ತಾ ಇದ್ದೀನಿ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ಕ್ಲಾಸ್. ಈ 3 ನಿಮಗೆ ಹೋಮ್ ವರ್ಕ್. ಇವುಗಳಲ್ಲಿ ಅಡ್ವರ್ಬ್ ಯಾವುದು, ಅದರಲ್ಲೂ ಕೂಡ ಯಾವ ರೀತಿಯ ಅಡ್ವರ್ಬ್ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.